ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಸುಪ್ರೀತನಂತ ಸ್ವಾಮಿ. ಇದು ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್, ಅಂದರೆ ಗೌರ್ಮೆಂಟಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ 30-40 ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಈಸ್ಟ್ ಫೇಸಿಂಗ್ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ ಇರೋದು ಬಟ್ 11 ಕಿಲೋಮೀಟರ್ ಆಗುತ್ತೆ. ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳುವಂಥ ಪ್ರಮುಖ ವಿಚಾರ ಸ್ನೇಹಿತರೆ ಯಾವುದು ಅಂತಂದರೆ ಪಾರ್ಕಿಂಗ್ ಆ್ಯಂಡ್ ವಾಟರ್ ಸೋರ್ಸ್ ಕನೆಕ್ಟಿವಿಟಿ. ಓಕೆ, ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ಒಳಗೆ ಸ್ಮಾಲ್ ಸೈಜ್ ಕಾರ್ನ ನಿಲ್ಲಿಸ್ಕೋಬೋದು, ಬಟ್ ಆದರೆ ಆಚೆ ನೀವು ಏನು ಈ ರ್ಯಾಂಪ್ನ ಇವರು ಮಾಡಿದ್ದಾರೆ ಇದ್ರ ಮೇಲೆ ನೀವು ಒಂದು ಬಿಗ್ ಸೈಜ್ ಕಾರ್ನ ಖಂಡಿತವಾಗಿ ನಿಲ್ಲಿಸ್ಕೋಬೋದು. ನಿಲ್ಲಿಸಿದ್ರೂ ಸಹ ನಿಮಗೆ ಆನ್ ಗೋಯಿಂಗ್ ಟ್ರಾಫಿಕ್ಕಿಗೆ ಡಿಸ್ಟರ್ಬ್ ಆಗದೇ ಇರುವಷ್ಟು ಜಾಗನ ಮಾಡಿದ್ದಾರೆ. ನೆಕ್ಸ್ಟ್ ವಾಟರ್. ಇದಕ್ಕೆ ಈ ಏರಿಯಾ ಏನು ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಕಾವೇರಿ ಕಬಿನಿ ವಾಟರ್ ಸಪ್ಲೈ ಇದೆ. ಓವರ್ ಹೆಡ್ ಟ್ಯಾಂಕಿಂದ ದಿನನಿತ್ಯ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ ಆಫ್ ಮೈಸೂರು. ಸಂಪು ನಾನು ನಿಮಗೆ ಅಬೌಟ್ 8000 ಲೀಟರ್ ಸಂಪು ಕೊಟ್ಟಿದ್ದಾರೆ. ಕರೆಂಟ್ ಚಾರ್ಜಿಂಗ್ ಪಾಯಿಂಟ್ ಯಾವುದಕ್ಕೆ ಅಂತಂದರೆ ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕಲ್ ಚಾರ್ಜಿಂಗ್ ವೆಹಿಕಲ್ಗಳು ಚಾಲ್ತಿಯಲ್ಲಿದೆ, ಕಾರ್ಗಳು ಚಾಲ್ತಿಯಲ್ಲಿದೆ ಇರೋದನ್ನ ಚಾರ್ಜಿಂಗ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಸೇಫ್ಟಿ ಗ್ರಿಲ್ಸ್ಗಳನ್ನ ತಾವು ನೋಡಬಹುದು. ಡೋರ್ಗೂ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದಾರೆ, ಆಚೆನೂ ಸಹ ಸೇಫ್ಟಿ ಗ್ರಿಲ್ಗಳನ್ನ ಕೊಟ್ಟಿದ್ದಾರೆ. ನಾನು ಒಳಗೆ ಹೋಗೋಕ್ಕಿಂತ ಮುಂಚೆ ನೋಡಿ ಈ ಥರ ಒಂದು ಡೋರ್ನ ಸೇಫ್ಟಿಗೆ ಕೊಟ್ಟಿದ್ದಾರೆ. ಫುಲ್ ಗುಡ್ ಮೆಟೀರಿಯಲ್ ಫಾರ್ ಅ ಡೋರ್ ಫಾರ್ ದಿ ಎಂಟ್ರೆನ್ಸ್ಗೆ. ಈಸ್ಟ್ ಫೇಸಿಂಗಲ್ಲಿ ನಮ್ಮ ಹತ್ರ ಒಂದು ಸೈಟ್ ಇದೆ. ನಾವು ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ಯಾವ ಥರ ಕಟ್ಕೋಬೇಕು ಅಂತಂದರೆ ನೋಡಿ ಈ ಥರ ನೋಡಿ, ಟೀಕ್ ಡೋರು, ಮೇಲ್ಗಡೆ 3 ಕೆಳಗೆ 3 ಲಾಕ್ಗಳನ್ನ ಕೊಟ್ಟಿದ್ದಾರೆ. ಇದೇನು ಡೋರ್ ಇದೆ, ಡೋರ್ ಹಿಂದೆ ಒಂದು ಶೂ ರ್ಯಾಕ್ ಅಥವಾ ಶೂ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು 8ರಿಂದ 12 ಸೀಟರ್ ನೀವು ಸೋಫಾನ ಇಲ್ಲಿ ಅಕಾಮಡೇಟ್ ಮಾಡಬಹುದು. CCTV ಕ್ಯಾಮ್ರಾ ಈಗಾಗಲೇ ಹಾಕಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಇದೆ. ಎಂಟೈರ್ ಮನೆ ಡೋರು, ವಿಂಡೋ, ಫ್ರೇಮ್ಗಳು, ಶಟರ್ಸು ಅಂದರೆ ಕಿಟಕಿಗಳ ಶಟರ್ ಎಲ್ಲವೂ ಸಹ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ನಾನೀಗ ಮನೆನ A ಆ್ಯಂಡ್ B 2 ಪೋರ್ಷನ್ ಆಗಿ ನಾನು ಮನೆಯನ್ನು ತೋರಿಸ್ತಾ ಹೋಗ್ತೀನಿ. ಮನೆ A ಪೋರ್ಷನ್ ಏನೇನು ನಿಮಗೆ ಡಿಸ್ಕ್ರೈಬ್ ಮಾಡ್ತೀನಿ ಅಂತಂದರೆ ಪಾರ್ಕಿಂಗ್ ಏರಿಯಾ ತೋರಿಸ್ತೀನಿ ನೋಡಿ, ಟಿ ವಿ ಯೂನಿಟ್ಟು, CCTV ಕ್ಯಾಮ್ರಾ ಇದು ನೋಡ್ತಾ ಇರುವಂಥದ್ದು. ಈಗ ನೀವು ಎಂಟ್ರೆನ್ಸ್ ನೋಡಿದರೆ ನಾನು ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಪೂಜಾ ರೂಮ್ ತೋರಿಸ್ತೀನಿ ನೋಡಿ. ಗಣಪತಿಯ ಒಂದು ಕಾರ್ವಿಂಗ್ ಮಾಡಿದ ಎಂಟರ್ ಈ ಪ್ಯಾನಲ್ಲು ನೀವು ನೋಡ್ತಾ ಇರುವಂಥದ್ದು ಟೀಕಲ್ಲಿರುವಂಥದ್ದು. 2 ಆನೆ ಇದೆ. ಹ್ಯಾಂಗಿಂಗ್ಗೆ ನೀವು ಏನು ದೇವಸ್ಥಾನದಲ್ಲಿ ಶೈಲಿಯಲ್ಲಿರುವಂಥದ್ದು 2 ಆನೆಯ ಮುಖ ನೋಡಿ. ಇಲ್ಲೂ ಅಷ್ಟೇ ಆನೆ ಮುಖ, ಅಲ್ಲಿ ಆನೆ ಫುಲ್ ಪೋಸಲ್ಲಿದೆ. ಇಲ್ಲಿ ಆನೆಯ 2 ಮುಖಗಳಿದೆ. ಇಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಮತ್ತು ಅಲ್ಲಿ ಶೋಧಿ ಕಾರ್ವಿಂಗ್ ಆಫ್ ದ ಡೋರ್ ಕಾರ್ವಿಂಗ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ಗರ್ಭಗುಡಿಯ ಒಳಗೆ ನಾವು ನೋಡ್ತೀವಲ್ಲ ಆ ಥರ ಇದೆ. ಇದು ಕಾರ್ವಿಂಗ್ಸ್ ನೋಡ್ಬೋದು ನೀವು. ಕಾರ್ವಿಂಗ್ ಆಫ್ ದ ಪೂಜಾ ರೂಮ್. ಡೈನಿಂಗ್ ಏರಿಯಾ, ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. 4 ಸೀಟ್ ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ನಿಮಗೆ ಕಿಚನ್ ಏರಿಯಾದಲ್ಲಿ ನಾನು ನಿಮ್ಗೆ 2 ವಿಚಾರಗಳನ್ನ ತೋರಿಸ್ತಾ ಹೋಗ್ತೀನಿ. ಯಾಕೆ ಈ ಥರ ಮನೆ ಕಟ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ನೋಡಿ. ಕಿಚನ್ ಏರಿಯಾ, ಸ್ಟೋರೇಜ್ ಸ್ಪೇಸು ಮೇಲ್ಗಡೆ ಭಾಳಷ್ಟು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅಡುಗೆ ಮನೆಗೆ ಭಾಳ ಸ್ಟೋರೇಜ್ ಸ್ಪೇಸ್ ಬೇಕಾಗುತ್ತೆ, ಕೊಟ್ಟಿದ್ದಾರೆ. ಚಿಮ್ನಿ ಏರಿಯಾ, ಸಿಂಕು, ವಾಟರ್ ಪ್ಯೂರಿಫೈರಿಗೆ ಜಾಗ ಕೊಟ್ಟಿದ್ದಾರೆ. ಮಾಡ್ಯುಲರ್ ಟೈಪು ಕಿಚನ್ ಸ್ಟೋರೇಜ್ ಕೆಳಗಿದೆ. ಇದು ಏನು ಅಂತಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ತನಕ ಪೂಜಾ ರೂಮ್ ಇದೆ. ಇದಾದ ನಂತರ ಇಲ್ಲಿಗೆ ಬಾತ್ರೂಮ್ ಇದೆ. ಯಾವ ಬಾತ್ರೂಮ್ ಅಂದರೆ ದಿಸ್ ಇಸ್ ದ ಬಾತ್ರೂಮ್ ಆಫ್ ದಿ ರೂಮ್ ನಂಬರ್ 1. ಸೊ ಅದರ ಟಚ್ ಆಗಬಾರ್ದು ಅಂತ ವಾಸ್ತು ಅನುಗುಣವಾಗಿ ಈ ಸ್ಪೇಸ್ನ ಕೊಟ್ಟಿದ್ದಾರೆ. ಏನಾರ ಒಂದು ಸ್ವಲ್ಪ ಸಾಮಾನ್ಯವಾಗಿ ಇಟ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಈ ಜಾಗನ ಒಂದ್ಸರಿ ಗಮನಿಸಿ ತೋರಿಸ್ತೀನಿ. ದಿಸ್ ಇಸ್ ದಿ ಯುಟಿಲಿಟಿ ಸ್ಪೇಸ್ಗೆ ನೋಡಿ. ಈ ಕಿಟಕಿನ ನೀವು ಎನಿ ಟೈಮ್ ಓಪನ್ ಇಟ್ಕೋಬಹುದು. ಯಾವ ಕಿಟಕಿ ಇದು ಅಂತಂದರೆ ನಿಮಗೆ ಅಡುಗೆ ಮನೆಗೆ ಸೂಪರ್ ವೆಂಟಿಲೇಷನ್ ಬೇಕಾಗುತ್ತೆ. ಮಸಾಲೆಗಳು ಘಾಟು ಅಡುಗೆ ಮನೆ ಮಾಡಿದಾಗ ಭಾಳ ಶೆಕೆ ಇರುತ್ತೆ, ಏರ್ ಬೇಕು. ಅದಕ್ಕೋಸ್ಕರ ಇದನ್ನು ಕ್ರಾಸ್ ವೆಂಟಿಲೇಷನ್ ಭಾಳ ಚೆನ್ನಾಗಿ ಇಲ್ಲೂ ಕಿಟಕಿ ಇದೆ, ನಾನು ಇಲ್ಲ ಅಂತಿಲ್ಲ, ಆ ಕಡೆನೂ ಕಿಟಕಿ ಇದೆ. ಬಟ್ ಇಲ್ಲಿಂದ ಏರ್ ಫ್ಲೋ ಜೋರಾಗಿರುತ್ತೆ. ಕ್ರಾಸ್ ವೆಂಟಿಲೇಷನ್ 2 ಕಡೆ ಕಿಟಕಿ ತೆಗೆದ್ರೆ ಕ್ರಾಸ್ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಯಾಕೆ ವಿಚಾರ ಹೇಳಿದರೆ ಭಾಳಷ್ಟು ಜನ ನಮ್ಮ ಹತ್ರ ಒಂದು ಈಸ್ಟ್ ಫೇಸಿಂಗ್ ಸೈಟ್ ಇದೆ, ನಾವು ಮನೆ ಕಟ್ಕೋಬೇಕು, ಸಿಂಗಲ್ ಫ್ಲೋರ್ ಬೇಕು ಅಂತ ಯಾವುದೋ ಊರಲ್ಲಿ ಇರ್ತೀರ, ಮೈಸೂರಲ್ಲ, ಮಂಗಳೂರಲ್ಲೋ, ಬೆಂಗಳೂರಲ್ಲೋ, ಬೇರೆ ಊರಲ್ಲಿ ನೀವು ಅದನ್ನ ಕಟ್ಕೋಬೇಕಾದಾಗ ನೋಡಿ ಈ ಪಾಯಿಂಟ್ನ ಭಾಳ ಗಮನಿಸಿ ಮಾಡಿ. ಯಾಕೆಂದರೆ ಕ್ರಾಸ್ ವೆಂಟಿಲೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾವಾಗಲೂ ಅಡುಗೆ ಮನೇಲಿ ಚಿಮ್ನಿನ ಹಾಕ್ಲಿಕ್ಕಾಗಲ್ಲ, ಚಿಮ್ನಿ ಆನ್ ಇಡೋಕ್ಕಾಗಲ್ಲ. ಸೌಂಡು ಇವಾಗೆಲ್ಲ ಏರ್ ಸೌಂಡ್ ಇಲ್ದಿರೋದು ಬರುತ್ತೆ, ಬಟ್ ಅಂದ್ರೂ ಸ್ವಲ್ಪ ಸೌಂಡ್ ಇರುತ್ತೆ. ಅದು ಬೇಡ ಅಂದರೆ ಒಳ್ಳೆ ಏರ್ ಬೇಕು ಅಂದರೆ ಕ್ರಾಸ್ ವೆಂಟಿಲೇಷನ್ ಮಾಡ್ಕೊಳ್ಳಿ. ದಿಸ್ ಇಸ್ ರೂಮ್ ನಂಬರ್ 1. ದಿಸ್ ಇಸ್ ದ ರೂಮ್ ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಮಾಸ್ಟರ್
ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಅಂದರೆ ಇಲ್ಲಿ ನೀವು ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಫ್ಯಾನ್ಗಳು ಕೊಟ್ಟಿದ್ದಾರೆ, AC ಪಾಯಿಂಟ್ ಕೊಟ್ಟಿದ್ದಾರೆ, ಒಂದು ವಾಲ್ಗೆ ಟೆಕ್ಸ್ಚರ್ ಪೇಂಟ್ಗಳು ಕೊಟ್ಟಿದ್ದಾರೆ, ಮೇಲ್ಗಡೆ ಫುಲ್ ಸೈಜ್ ನಿಮಗೆ ಲಾಫ್ಟ್ ಅಂದರೆ ಸಜ್ಜಾ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಇದನ್ನಾಗಲೇ ಏನಂತಂದರೆ ಎಲ್ಲೂ ಸಹ ನಿಮಗೆ ಯಾವುದೇ ಥರ ಪೆಂಡಿಂಗ್ ವರ್ಕ್ಗಳು ಕಂಡು ಬರಲ್ಲ. ಈವನ್ ಇನ್ಕ್ಲೂಡಿಂಗ್ ದಿ ವಾಶ್ರೂಮಲ್ಲೂ ಅಷ್ಟೇ ನೀವು ಕನ್ಸೀಲ್ಡ್ ಕಮೋಡ್ ಕೊಟ್ಟಿದ್ದಾರೆ. ಅಂದರೆ ಸಿಂಗಲ್ ಪೀಸ್ ಕಮೋಡ್ ಅಲ್ಲ, ಕನ್ಸೀಲ್ಡ್. ಗೋಡೆಗೆ ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಕನ್ಸೀಲ್ ಆಗಿರುತ್ತೆ, ಒಳಗೆ ಸೇರ್ಬಿಟ್ಟಿರುತ್ತೆ, ಎಂಬೆಡೆಡ್ ಟು ದ ವಾಲ್. ಶವರು, ವಾಟರ್ ಫಿಕ್ಸ್ಚರು. ಅಂದರೆ ನಿಮ್ಮ ವಾಟರ್ ಫಿಕ್ಸ್ಚರ್ಸ್ ಅಂದರೆ ಏನು? ಭಾಳ ಜನ ಕಮೆಂಟ್ ವಾಟ್ ಇಸ್ ವಾಟರ್ ಫಿಕ್ಸ್ಚರ್ ಅಂತ ಕೇಳ್ತೀರಾ. ನೋಡಿ, ಈ ಬಾತ್ರೂಮಲ್ಲಿ ಬಿಸಿನೀರು ಬರೋಕ್ಕೆ ಒಂದು ಹೋಲ್ ಯೂನಿಟ್ಟು, ಮೇಲ್ಗಡೆ ಸ್ನಾನ ಮಾಡುವಂಥ ಯೂನಿಟ್ಟು, ಅದಾದ ನಂತರ ವಾಟರ್ ಹೀಟಿಂಗ್ ಪಾಯಿಂಟು, ಹೆಲ್ತ್ ಫ್ಲಾಸೆಟ್ಟು, ಕಮೋಡು. ಆ ಕಮೋಡಿಗೆ ಬೇಕಾಗಂತ ವಾಟರ್ ಮೂಮೆಂಟ್ ಆಗಲಿಕ್ಕೆ ಬೇಕಾಗುವಂತಹ ಏನು ಪಾಯಿಂಟ್ಗಳು ಕೊಟ್ಟಿರುತ್ತೆ ಇವೆಲ್ಲವೂ ಸೇರಿ ವಾಟರ್ ಫಿಕ್ಸ್ಚರ್ಸ್ ಆಫ್ ದಿ ಬಾತ್ರೂಮ್ ಅಂತ ಹೇಳ್ತಾರೆ. ನಾನು ನಿಮಗೆ ಇದೇ ಥರ ಒಂದು ಪಾಯಿಂಟ್ನ ಅಲ್ಲಿ ತೋರಿಸಿದ್ದೆ. ಇಲ್ಲಿ ಬ್ಯಾಕ್ ಸೈಡ್ ಆಫ್ ದ ಈ ಅಡುಗೆ ಮನೆಗೆ ಒಂದು ತೋರಿಸಿದ್ದೆ. ನೋಡಿ, ಇಲ್ಲಿ ಅಡುಗೆ ಮನೆ ಬಾತ್ರೂಮ್, ಈ ಕಡೆ ಆ ಕಡೆಗೆ ಅಡುಗೆ ಮನೆ ಇದೆ, ಇದು ಬಾತ್ರೂಮ್ ಪಕ್ಕದಲ್ಲಿ ಈ ಜಾಗ ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಅದಕ್ಕೂ ಟಚ್ ಆಗದೆ ಇರಲಿ ಅಂತ ಇದನ್ನು ಓಪನ್ ಮಾಡಿದ್ದಾರೆ. ಈ ಕಡೆ ಅಲ್ಲಿ ಶೋ ಯು ದಿ ಡ್ರೆಸ್ಸಿಂಗ್ ಟೇಬಲ್, ಓಪನ್ ಡ್ರೆಸ್ಸಿಂಗ್ ಟೇಬಲ್ಲು, ಪಕ್ಕದಲ್ಲಿ ಕೆಳಗೆ ಕ್ಲೋಸ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ, ಮೇಲ್ಗಡೆ ಸಾಮಾನು ಇಟ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆಯೂ ಸಹ ನೀವು ಏನಾರು ಶೋಕೇಸ್ ಥರ ಇಟ್ಕೊಳ್ಳಿಕ್ಕೆ ಅಂತಂದರೆ ಗುರು ಹಿರಿಯ ಫೋಟೋ, ದೇವ್ರ ಫೋಟೋ ಇಟ್ಕೋಬೋದು, ಇಟ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ. ಬನ್ನಿ, ಈಗ ನಾನು ಹಾಲ್ ತೋರಿಸ್ದೆ, ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ, TV ಯೂನಿಟ್ಟು, CCTV ಕ್ಯಾಮ್ರಾ ಆಪ್ಷನ್ಸು, ಗ್ರನೈಟ್ ಫ್ಲೋರಿಂಗು. ಈಗ ರೂಮ್ ನಂಬರ್ 2, ಎರಡನೆಯ ರೂಮಲ್ಲಿ ತಮಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಯಾಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಯಾಕೆ ಮಾಡಿಲ್ಲ ಹೇಳ್ತೀನಿ. ನೋಡಿ, ಅಟ್ಯಾಚ್ ಬಾತ್ರೂಮ್ ಇಲ್ಲದೆ ಇರುವಂತಹ ರೂಮು. ವಾರ್ಡ್ರೋಬ್ಗಳು ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಕಿಟಕಿ ಇದೆ, ಫ್ಯಾನು, ಎಲೆಕ್ಟ್ರಿಕಲ್ ಪಾಯಿಂಟ್ಗಳು ಎಲ್ಲ ಆಗಿದೆ. ನಿಮಗೆ AC ಪಾಯಿಂಟ್ ಸಹ ಮಾಡಿಬಿಟ್ಟಿದ್ದಾರೆ. ನೀವು ಬಂದು AC ಮಾತ್ರ ಹಾಕ್ಕೋಬೇಕು, ಅದೊಂದು ಹಾಕಿಲ್ಲ, ಅದೊಂದು ನೀವು ಹಾಕ್ಕೋಬೇಕಾಗಿ ಬರುತ್ತೆ. ಯಾಕೆ ಅದಕ್ಕೆ ಮಾಡಿಲ್ಲ ಅಂದರೆ ನೋಡಿ, ಇದರಿಂದ ಆಚೆ ಬರ್ತಾ ಇದ್ದಂಗೆ ಒಂದು ದೊಡ್ಡ ಸೈಜ್ ಇರುವಂತಹ ಬಾತ್ರೂಮ್ ಇದೆ. ಸೊ ಇದ್ರ ಪಕ್ಕದಲ್ಲೇ ಬೇಕಾಗಿಲ್ಲದ್ರೆ ಇದ್ರ ಕೊಟ್ಟಿಲ್ಲ. ಜಸ್ಟ್ ಹಾರ್ಡ್ಲಿ ಒಂದು 2 ಹೆಜ್ಜೆಗೆ ಇಲ್ಲಿಗೆ ಬಂದ್ಬಿಡ್ತೀರಿ. ಇದ್ರ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟು, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಆಫ್ ದಿ ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಅಂದರೆ ಇನ್ಲೆಟ್ ಪಾಯಿಂಟ್, ಔಟ್ಲೆಟ್ ಪಾಯಿಂಟ್ ಏನಂದರೆ ನೋಡಿ, ಇದು ನೀರು ಒಳಹರೋದಕ್ಕೆ, ಹೊರಹರ ಹೋಗೋದಕ್ಕೆ ಕರೆಂಟ್ ಪಾಯಿಂಟು. ಪಕ್ಕದಲ್ಲೇ ಹ್ಯಾಂಡ್ ವಾಶು, ಅಡುಗೆ ಮನೆ ಪಕ್ಕದಲ್ಲೇ ಡೈನಿಂಗ್ ಏರಿಯಾದ ಸ್ಟ್ರೈಟಾಗಿ ಬಂದರೆ ಹ್ಯಾಂಡ್ ವಾಶು. ಬನ್ನಿ, ಇಲ್ಲಿ ಒಂದು ಇಂಡಿಯನ್ ಸ್ಟೈಲು ಕಮೋಡ್ ಕೊಟ್ಟಿದ್ದಾರೆ. ನಮಗೆ ಬೇಡ ಸರ್ ಇಂಡಿಯನ್ ನಾವು ಯೂಸ್ ಮಾಡಲ್ಲ ಅಂತಂದರೆ ಇದನ್ನು ನೀವು ಕಮೋಡ್ ಇಟ್ಕೊಂಡು ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಬಟ್ಟೆ ಇಲ್ಲಿ ಒಗಿತೀರಿ, ಒಣಗಿ ಹಾಕ್ಕೊಳ್ಳಿಕ್ಕೆ ನೋಡಿ ಇಲ್ಲಿ ಜಾಗ ಮಾಡಿದ್ದಾರೆ. ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕ್ಕೊಳ್ಳಿ. ಸೇಫ್ಟಿ ಗ್ರಿಲ್ಗಳು ಕೊಟ್ಟಿದ್ದಾರೆ. ಬಟ್ಟೆ ಏನು ನೀವು ಇಲ್ಲ ಅಂತಂದರೆ ಹಾರೋಗಲ್ಲ, ಒಳಗೆ ಇರುತ್ತೆ. ಸೊ ಮಳೆ ಬಂದರೂ ಸಹ ನೆನಿಬಾರ್ದು, ಅದಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ಮೇಲ್ಗಡೆ ತಾರಸಿ ಇದೆ, ಒದ್ದೆ ಆಗಲ್ಲ. ಇದನ್ನು ನೀವು ಪ್ಲಾಸ್ಟಿಕಲ್ಲಿಂದ ಕವರ್ ಮಾಡ್ಕೊಂಬಿಟ್ರೆ ಶೀಟ್ಗಳು ಹಾಕಿ, ಇಲ್ಲಿಂದ ಮಳೆ ಎರ್ಚಲಿಲ್ಲಿ ಒಳಗೆ ಬೀಳಲ್ಲ. ಎರಡು ನಲ್ಲಿಗಳು ನೋಡ್ಬೋದು. ಏನಕ್ಕೆ, ಮನೆಯ ಒಳಗೆ ಪಾತ್ರೆ ತೊಳಿಲಿಕ್ಕೆ ಜಾಗ, ದೊಡ್ಡ ಪಾತ್ರೆ ಇದೆ ಅಂತಂದರೆ ಇಲ್ಲಿ ಪಾತ್ರೆ ತೊಳಿಲಿಕ್ಕೆ ಅವಕಾಶ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಯಾವುದಕ್ಕೆ ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ, ನಾಳೆ ಇಲ್ಲಿ ಬೇಡ ನಾನು ಆಚೆನೇ ಇಟ್ಕೋತೀನಪ್ಪ ನನ್ನ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಳ್ಳಿಕ್ಕೆ, ಯಾಕಂದರೆ ಇನ್ಲೆಟ್ ವಾಟರ್ ಇದೆ, ಔಟ್ಲೆಟ್ ವಾಟರ್ಗೆ ಜಾಗ ಮಾಡಿದ್ದಾರೆ. ಬನ್ನಿ, ಈಗ ನಾನು ಎಂಟೈರ್ ಈ ಈಸ್ಟ್ ಫೇಸಿಂಗ್ ಸೈಟಲ್ಲಿ ನೀವೊಂದು 2 ಬೆಡ್ರೂಮ್ ಮನೆ ಕಟ್ಕೋಬೇಕು ಅಂತ ಇದ್ದರೆ ಹೇಗಿರಬೇಕು ಅನ್ನೋದನ್ನು ಇದೊಂದು ನೀವು ಮಾಡೆಲ್ ಎಕ್ಸಾಂಪಲ್ ಆಗಿ ಇಟ್ಕೋಬೋದು. ಸಿಂಗಲ್ ಫ್ಲೋರ್ ಮನೆ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಮನೆ ಕಟ್ಕೋತೀನಿ ಅಂದರೆ ಇದ್ರ ಮೇಲೆ ಮನೆ ಕಟ್ಕೋತೀನಿ. ಇದನ್ನು ಈ ಏನು ಮುಂಬರೋಸಲ್ಲಿ ಲೋಡು ಅಂದರೆ ಮೇಲ್ಗಡೆ ಕಟ್ಟಿದ್ರೆ ಭಾರನ ತಡೆಯುತ್ತಾ, ವಿಲ್ ವಿಥ್ಸ್ಟ್ಯಾಂಡ್ ಲೋಡ್. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಇದು ಲೋಡ್ ತಡೆಯುತ್ತೆ. ನೀವು ಮೇಲ್ಗಡೆ ಒಂದು 2 ರೂಮ್ ಕಟ್ಕೋತೀನಿ, ಬೇಕಾದಾಗ ಇನ್ನೊಂದು ಬೇಕಾದ್ರೆ ಮನೆ ಕಟ್ಕೋತೀನಿ ಸಹ ಅದನ್ನು ಮಾಡ್ಕೋಬಹುದು. ನಾನು ಮನೆ ಕಂಪ್ಲೀಟ್ ವಿಡಿಯೋ ನಿಮಗೆ ನಾನು ಅಬೌಟ್ ಎಷ್ಟು ಚದರ ಇದೆ ಈ ಮನೆ ಅದೊಂದು ಎಷ್ಟು ವಾಟ್ ಈಸ್ ದ ಬಿಲ್ಟಪ್ ಏರಿಯಾ 30-40 1200 ಸ್ಕ್ವೇರ್ ಫೀಟಲ್ಲಿ ಅಬೌಟ್ 11 ಚದರ ಟೋಟಲ್ 1100 ಸ್ಕ್ವೇರ್ ಫೀಟ್ ಆಫ್ ದಿ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ನಾನು ತೋರಿಸಿದ್ದೀನಿ ನಿಮಗೆ. ನೀವೆಲ್ಲ ಸಂಪೂರ್ಣವಾಗಿ ಮನೆನ ನೋಡಿದ್ದೀರಾ. ಎಲ್ಲೂ ಸಹ ಜಾಗ ವೇಸ್ಟ್ ಮಾಡಿಲ್ಲ. ಈ ಕಡೆ ಜಾಗ ಬಿಟ್ಟಿದ್ದಾರೆ, ಆ ಕಡೆ ಜಾಗ ಬಿಟ್ಟಿದ್ದಾರೆ, ಹಿತ್ತಲಲ್ಲೂ ಜಾಗ ತೋರಿಸಿನಿ, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಕಾರ್ ಪಾರ್ಕಿಂಗ್ ನೋಡಿದ್ರಿ, ಒಳಗೆ 2 ವೀಲರ್ ಪಾರ್ಕಿಂಗ್ ನೋಡಿದ್ದೀರಿ. ಈ ಮನೆ ಸೇಲ್ಗಿದೆ. ಇದರ ಬೆಲೆ ವಾಟ್ ಈಸ್ ದ ರೇಟ್ ನಾನು ಡಿಸ್ಟೆನ್ಸ್ ಹೇಳಿದ್ದೀನಿ. ನೆಕ್ಸ್ಟು
ಇಲ್ಲಿ ಸ್ಕೂಲು, ಕಾಲೇಜು, ಡಾಕ್ಟರ್ ಕ್ಲಿನಿಕು, ಶಾಪಿಂಗ್ ಸೆಂಟ್ರ್ ಎಲ್ಲ ಇದೆಯಾ ಅಂತ ನೀವು ಕೇಳ್ತೀರಿ. ನೋಡಿ, ಇಲ್ಲಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಅಥವಾ ಟಿ ನರಸೀಪುರ ಮೇನ್ ರೋಡ್, ನರಸೀಪುರ ಮೇನ್ ರೋಡು, ಇಲ್ಲಿಂದ 2 ಕಿಲೋಮೀಟ್ರು ಆಗಲ್ಲ, 1.5 ಕಿಲೋಮೀಟ್ರ್ ಇಟ್ಕೊಳ್ಳಿ, ಆಯ್ತೆ. ಅಲ್ಲಿಂದ ಇಲ್ಲಿಗೆ ಬರ್ತೀರಾ. ಆ ಏರಿಯಾದಲ್ಲಿ ಎಲ್ಲವೂ ದಿನನಿತ್ಯಕ್ಕೆ ಬೇಕಾಗಂತ ಎಲ್ಲ ವಸ್ತು ಸಾಮಗ್ರಿಗಳು ಸಿಗುತ್ತೆ. ಸೊ ನೀವು ಇಲ್ಲಿ ಬಂದು ವಾಸ ಇದ್ದೀನಿ ಅಂತಂದರೆ ಬಸ್ ಫೆಸಿಲಿಟಿ ಇದೆಯಾ? ಅರ್ಧ ಕಿಲೋಮೀಟ್ರ್ ಹೋಗಬೇಕು, ಬಸ್ ಫೆಸಿಲಿಟಿ ಇದೆ. ನೀರಿದೆಯಾ? ನಾನು ಹೇಳಿದ್ದೀನಿ, ಓವರ್ ಹೆಡ್ ಟ್ಯಾಂಕಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ, ನೀರಿನ ತೊಂದರೆ ಇಲ್ಲ. ನೀರು ನಿಮಗೆ 24 hours ವಾಟರ್ ಸರ್ವಿಸ್ ಇದೆ. ಏನು ಫೇಸಿಂಗು ಈಸ್ಟು ಅದನ್ನು ಸಹ ನಮಗೆ ಎಂಟ್ರೆನ್ಸಲ್ಲೇ ತೋರಿಸಿದ್ದೀನಿ. ಇದರ ಬೆಲೆ, ವಾಟ್ ಈಸ್ ದ ರೇಟ್, ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್, ಇದನ್ನು ಎಷ್ಟಕ್ಕೆ ಸೇಲಿಗೆ ಇದೆ, ನಾವು ಎಷ್ಟಕ್ಕೆ ಕೊಳ್ಳೋದು, ಬ್ಯಾಂಕ್ ಲೋನ್ ಆಗುತ್ತೆ, ಎಲ್ಲ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ. ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿಗೆ ಅಲ್ಲಿ ಫೋನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ, ಸಿಗೋಣ. ಇದೇ ಥರ ಇಂಟ್ರೆಸ್ಟಿಂಗ್ ಮನೆಗಳನ್ನ ತೊಗೊಂಡು ನಾನು ಇನ್ನೊಂದು ವೀಡಿಯೋದಲ್ಲಿ ಸುಪ್ರೀತ್ ಅನಂತ ಸ್ವಾಮಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ